ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಂಜನೇಯನಿಗೆ ಪ್ರಿಯವಾದ ವೀಳ್ಯದೆಲೆ ಹಾರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಲೆಯನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಆದಷ್ಟು ದೊಡ್ಡ ಎಲೆಯನ್ನು ತೊಗೊಂಡ್ರೆ ಹಾರ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 21 ಎಲೆಯದ್ದು ಹಾರ ಮಾಡ್ತಾ ಇದ್ದೀನಿ. ಒಂದು ಸೂಜಿ ಮತ್ತು ನೂಲಿನಿಂದ ಈ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ಬೇಕಂದರೆ ಡಬಲ್ ಎಲೆ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹಾರ ದಪ್ಪ ಆದಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವ ಥರ ನಾರ್ಮಲ್ ಹೂವು ಕಟ್ಟದಂಗೆ ಕಟ್ಟಿದ್ರೂ ಅದು ಚೆನ್ನಾಗಿ ಕಾಣಿಸುತ್ತೆ. ರಾಮಾಯಣದಲ್ಲಿ ಒಂದು ಕಥೆನೇ ಇದೆ ಅಲ್ವಾ ನೋಡಿ. ಸೀತಾದೇವಿಯನ್ನು ರಾವಣನು ಅಪಹರಿಸಿಕೊಂಡು ಒಂದು ಲಂಕೆಯಲ್ಲಿ ಬಂದಿಯಾಗಿರುತ್ತಾನಲ್ವ. ಆವಾಗ ಆಂಜನೇಯ ಸ್ವಾಮಿ ಸೀತಾದೇವಿಯನ್ನು ಹುಡುಕ್ತಾ ಬರುವಾಗ ಸೀತಾದೇವಿ ವೀಳ್ಯದೆಲೆಯ ಮೇಲೆ ಶ್ರೀರಾಮಚಂದ್ರರ ಹೆಸರು ಬರೆದು ಅಳ್ತಾ ಇರ್ತಾರಂತೆ. ಆವಾಗ ಆಂಜನೇಯ ಪ್ರಭು ಶ್ರೀರಾಮಚಂದ್ರರಿಂದ ತಂದ ಸಂದೇಶವನ್ನು ತಿಳಿಸುತ್ತಾರೆ. ಆಗ ಸೀತಾಮಾತೆಯು ಸಂತೋಷಗೊಂಡು ಧನ್ಯವಾದದೊಂದಿಗೆ ಅಲ್ಲೇ ಇದ್ದ ವೀಳ್ಯದೆಲೆಯ ಮಾಲೆಯನ್ನು ಶ್ರೀ ಆಂಜನೇಯ ಸ್ವಾಮಿಗೆ ಹಾಕ್ತಾರಂತೆ. ಅಂದಿನಿಂದ ನಾವು ವೀಳ್ಯದೆಲೆಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿದರೆ ಅದು ಸೀತಾರಾಮಚಂದ್ರರಿಗೆ ಸಮರ್ಪಣೆ ಆಗುತ್ತದೆ ಎಂದು ಹೇಳ್ತಾರೆ. ಇದರ ಮೇಲೆ ಮತ್ತೆ ಸೇವಂತಿಗೆ ಹೂವನ್ನು ಹಾಗೆ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಸೆಂಟ್ರಲ್ಲಿ ಬೇಕಂದರೆ ನೀವು ರೋಸ್ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡೋದಕ್ಕೆ. ಗಣಪತಿಗೆ ಗರಿಕೆ ಹುಲ್ಲು, ಹಾಗೆ ಶಿವನಿಗೆ ಬಿಲ್ಲಬತ್ರೆ, ಹಾಗೆ ಆಂಜನೇಯಗೆ ವೀಳ್ಯದೆಲೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಸ್ಟೋರಿ ಎಲ್ಲ ಕೇಳ್ತಾ ಹೋದರೆ. ಹಾಗೆ ನಾನು ಇದ್ರ ಮೇಲೆ ಮತ್ತೆ ಕುಂಕುಮ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕುಂಕುಮವನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಥರ ಸೆಂಟ್ರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಇಷ್ಟ ಪ್ರಕಾರ ಹಾರ ಮಾಡಿಕೊಂಡು ಭಕ್ತಿಯಿಂದ ಕೊಟ್ಟರೆ ಅದೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ಎಲೆಯ ಮೇಲೆ ಶ್ರೀರಾಮ ಅಂತಲೂ ಬರಿಬೋದು. ನೀವು ಆಂಜನೇಯ ದೇವಸ್ಥಾನದ ಎಲ್ಲಿ ಹೋದರೂ ಕೂಡ ವೀಳ್ಯದೆಲೆ ಅಲಂಕಾರವನ್ನು ನೋಡಿರ್ಬೋದಲ್ವ. ಇಲ್ಲಿ ಶ್ರೀರಾಮ ಮಹಾನ್ ಭಕ್ತನಾಗಿದ್ದ ಅನ್ನೋದಕ್ಕೆ ಆಂಜನೇಯ ಸ್ವಾಮಿಯು ತನ್ನ ಎದೆಯನ್ನು ಬಗ್ದು ಅಲ್ಲಿ ರಾಮನ ಪೂಜೆಯನ್ನು ಮಾಡ್ತಾ ಇರೋದೇ ಒಂದು ಕಾರಣ ಅಂತ ಹೇಳ್ಬೋದು. ಇವಾಗ ಹಾರ ತಯಾರಾಗಿದೆ ನೋಡಿ. ಇದನ್ನು ದೇವಸ್ಥಾನಕ್ಕೆ ಕೊಟ್ಟರೆ ಅವರು ದೇವರಿಗೆ ಹಾಕ್ತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.